ಪದಾರ್ಥಗಳು ವರ್ಷಾನುಗಟ್ಟಲೆ ಇಟ್ಕೊಂಡ್ರು ನೀವು ಕೆಡಲ್ಲ. ಎಲ್ಲ ತರ ತರಕಾರಿಗಳು, ಈವನ್ ಹೋಟೆಲ್ ಐಟಮ್ಸ್, ಮಾಂಸ ಇಡ್ಬೋದು, ಮೀನು ಇಡ್ಬೋದು. ಇದ್ರ ಉಪಯೋಗ ಏನು ಅಂತ ಹೇಳಿದ್ರೆ, ಡಿಹೈಡ್ರೇಟ್ ಮಾಡಿದ ಮೇಲೆ ಅದ್ರ ಮಾಯಿಶ್ಚರ್ ಎಲ್ಲ ಹೊರಟೋಗುತ್ತೆ. ವರ್ಷಗಟ್ಟಲೆ ಇಟ್ಬಿಟ್ಟು ನೀವು ಉಪಯೋಗಿಸ್ಬೋದು. ಅದರಲ್ಲಿ ಯಾವುದು ವಿಟಮಿನ್ ಲಾಸ್ ಆಗಲ್ಲ, ಆಸ್ ಇಟ್ ಇಸ್ ಹಾಗೆ ಇರುತ್ತೆ. ಇದು ಸುಮಾರು ಕಡೆಗೆ ಯೂಸ್ ಆಗುತ್ತೆ. ಇಲ್ಲಿ ಅಂತ ಹೇಳಿದ್ರೆ ಮನೆಗಳಲ್ಲಿ ಮತ್ತೆ ಸ್ಟಾರ್ ಹೋಟೆಲ್ಗಳಲ್ಲಿ ಎಲ್ಲ ಕಡೆಗೂ ಉಪಯೋಗಿಸ್ಬೋದು. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಾನು ಸುಧೀಂದ್ರಾಚಾರ್ ಅಂತ ಹೇಳಿ ಇಂಟೆಕ್ಸ್ ಮಿಷನರಿ ಪ್ರೈವೇಟ್ ಲಿಮಿಟೆಡಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಇವತ್ತಿನ ದಿವಸ ಎಲೆಕ್ಟ್ರಿಕ್ ಡಿಹೈಡ್ರೇಟರ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಇದರಲ್ಲಿ ಏನು ಕೆಲಸ ಮಾಡೋದು ಅಂತ ಹೇಳಿದರೆ, ಇನಿ ಫುಡ್ ಪದಾರ್ಥಗಳನ್ನು ಡಿಹೈಡ್ರೇಟ್ ಮಾಡುತ್ತೆ ಅಂದ್ರೇನು, ಅದರಲ್ಲಿರೋ ಮಾಯಿಶ್ಚರನ್ನ ತೆಗೆದು ಹಾಕ್ಬಿಟ್ಟು ಅದನ್ನು ಉಪಯೋಗಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ಟೊಮೆಟೊ ಒಳಗಡೆಗೆ ಇಡ್ತೀರ. ಟೊಮೆಟೊ ಒಳಗಡೆಗೆ ಇಟ್ಟಾಗ ಅದರಲ್ಲಿರೋ ಮಾಯಿಶ್ಚರ್ನೆಲ್ಲ ತೆಗೆದುಬಿಟ್ಟು ಡಿಹೈಡ್ರೇಟೆಡ್ ಮಾಡಿ ಜಾಸ್ತಿ ದಿವಸ ಅದನ್ನ ಇಟ್ಕೊಂಡು ಉಪಯೋಗಿಸ್ಬೋದು. ಅದಕ್ಕೆ ಉಪಯೋಗ ಮಾಡ್ತಕ್ಕಂಥ ಎಲೆಕ್ಟ್ರಿಕ್ ಡಿಹೈಡ್ರೇಟರ್ ಅಂತ ಹೇಳ್ತಾರೆ. ತರಕಾರಿನೇ ಇಡಬೇಕು ಅಂತಲ್ಲ, ಯಾವುದಾದ್ರೂ ಐಟಮ್ ಇಟ್ಬಿಟ್ಟು ಅದನ್ನು ಉಪಯೋಗಿಸ್ಕೋಬೋದು. ಮಾಂಸ ಇಡ್ಬೋದು, ಮೀನು ಇಡ್ಬೋದು, ಎಲ್ಲದೂ ಇಟ್ಬಿಟ್ಟು ಇದ್ರ ಉಪಯೋಗ ಏನು ಅಂತ ಹೇಳಿದರೆ, ಜಾಸ್ತಿ ಇದನ್ನು ಡಿಹೈಡ್ರೇಟ್ ಮಾಡಿದ ಮೇಲೆ ಅದ್ರ ಮಾಯಿಶ್ಚರೆಲ್ಲ ಹೊರಟೋಗುತ್ತೆ. ಆಮೇಲೆ ವರ್ಷಗಟ್ಟಲೆ ಇಟ್ಬಿಟ್ಟು ನೀವು ಉಪಯೋಗಿಸ್ಬೋದು. ಅದರಲ್ಲಿ ಯಾವುದೂ ವಿಟಮಿನ್ ಲಾಸ್ ಆಗಲ್ಲ, ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ಸರ್, ಈಗ ಈ ಒಂದು ಡಿಹೈಡ್ರೇಟರು ಎಲ್ಲೆಲ್ಲಿಗೆ ಯೂಸ್ ಆಗುತ್ತೆ ಸರ್? ಇದು ಸುಮಾರು ಕಡೆಗೆ ಯೂಸ್ ಆಗುತ್ತೆ. ಇಲ್ಲಿ ಅಂತ ಹೇಳಿದರೆ ಮನೆಗಳಲ್ಲಿ ಅಥವಾ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ನಲ್ಲಿ ಮತ್ತು ಸ್ಟಾರ್ ಹೋಟ್ಲುಗಳಲ್ಲಿ ಎಲ್ಲ ಕಡೆಗೂ ಉಪಯೋಗಿಸ್ಬೋದು. ಫ್ರಿಜ್ಗೂ ಮತ್ತು ಡಿಹೈಡ್ರೇಟರ್ಗೂ ಏನು ವ್ಯತ್ಯಾಸ ಸರ್? ಡಿಹೈಡ್ರೇಟರ್ ಅಂತ ಹೇಳಿದರೆ ಇದರ ಮಾಯಿಶ್ಚರ್ ತೆಗೆದುಬಿಟ್ಟು ಆ ಫುಡ್ಡನ್ನು ಯಾವ ಟೈಮ್ ಆದರೂ ನೀವು ಉಪಯೋಗಿಸ್ಬೋದು. ಫ್ರಿಜ್ನಲ್ಲಿ ಏನಾಗುತ್ತೆ ಅಂದರೆ, ಫ್ರಿಜ್ನಲ್ಲಿ ಐಟಮ್ ಇಡ್ತೀರಾ ನೀವು, ಹೊರಗಡೆ ತೆಗೆದಾಗ ಅದು ಕೆಟ್ಟು ಹೋಗ್ಬಿಡುತ್ತೆ. ಈ ಮಾಯಿಶ್ಚರ್ ಹೋಗಿರೋದ್ರೆ, ಫುಡ್ ಡಿಹೈಡ್ರೇಟರ್ನಲ್ಲಿ ಮಾಯಿಶ್ಚರ್ ಹೋಗಿರೋದ್ರಿಂದ ತುಂಬ ಕಾಲ ಇಟ್ಕೋಬೋದು. ಸುಮಾರು ಒಂದು ವರ್ಷಗಟ್ಟಲೆ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಮತ್ತು ಇದನ್ನು ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಸರ್? ಮೇಂಟೈನ್ ಮಾಡ್ಕೊಳ್ಳೋದ್ರಲ್ಲಿ ಏನಿಲ್ಲ, ಇದು 2 ಫೇಸ್ ಪವರ್ ಕನೆಕ್ಷನ್ ಇದೆ. ಇದರಲ್ಲಿ ಪವರ್ ಕನೆಕ್ಷನ್ ಕೊಟ್ಬಿಟ್ಟು ನೀವು ಆನ್ ಮಾಡಿದಾಗ ಇದರಲ್ಲಿ ಐಟಮ್ಗಳನ್ನು ಇಟ್ಟುಬಿಟ್ಟು ನೀವು ಡಿಹೈಡ್ರೇಟರ್ ಆದಮೇಲೆ ಇದನ್ನು ಟ್ರೈಗಳನ್ನು ಆಗಾಗ ತೊಳಿತಿರ್ಬೇಕು, ಕ್ಲೀನ್ ಮಾಡಬೇಕು. ಮತ್ತು ಅದರ ಐಟಮನ್ನು ಇಡ್ಬೋದು ನೀವು. ಅದರಲ್ಲಿ ಏನೂ ಹಾಳಾಗಲ್ಲ. ಇದು ಈ ಮೆಟೀರಿಯಲ್ ಬಂದ್ಬಿಟ್ಟು ಇದು SS304 ಅಂತ ಮೆಟೀರಿಯಲ್ ಇದೆ. ಇದರಲ್ಲಿ ಯಾವ ಥರವಾದ ಜಂಗು ಮತ್ತು ರಸ್ಟು ಏನೂ ಹಿಡಿಯಲ್ಲ. ನೀವು ಬಹುಕಾಲ ಉಪಯೋಗಿಸ್ಬೋದು. ಎಷ್ಟೆಷ್ಟು ಕೆಪಾಸಿಟಿ ಮಾಡೆಲ್ಸ್ಗಳು ಇದೆ ಸರ್ ನಿಮ್ಮ ಹತ್ರ? ಇದರ ಬೇರೆ ಬೇರೆ ವೆರೈಟೀಸ್ ಇದೆ. ಇದು 6 ಟ್ರೈ ಡಿಹೈಡ್ರೇಟರ್ಸ್ ಅಂತ ಹೇಳ್ತಾರೆ. ಇದರಲ್ಲಿ 6 ಟ್ರೈಸ್ ಇದೆ. ಅಂದರೆ ಇದ್ರ ಕೆಪಾಸಿಟಿ ಬಂದ್ಬಿಟ್ಟು 3 kg ಕೆಪಾಸಿಟಿ ಇದೆ ಇದು ಡಿಹೈಡ್ರೇಟರು. ಮತ್ತು ಇದು ಬಂದ್ಬಿಟ್ಟು 24 ಟ್ರೈಸ್ ಅಂತ ಹೇಳ್ತೀವಿ. 20 kg ತನಕ ಇಟ್ಕೋಬೋದು. ಇದನ್ನು 20 ಟ್ರೈಸ್ ಅಂತ ಹೇಳ್ತೀವಿ. ಇದನ್ನ 12ರಿಂದ 14 kg ತನಕ ನೀವು ಮೆಟೀರಿಯಲ್ ಹೋಲ್ಡ್ ಮಾಡ್ಬೋದು. ಸರ್, ಈಗ ಈ ಒಂದು ಮಿಷಿನ್ದು ಸರ್ವಿಸು ಮತ್ತು ವ್ಯಾರಂಟಿಯಲ್ಲಿ ಯಾವ ಥರ ಇದೆ ಸರ್? ಪ್ರಾಡಕ್ಟ್ನಲ್ಲಿ ಸರ್ವೀಸು ಮತ್ತು ಮೇಂಟೆನೆನ್ಸು ತುಂಬ ಕಡಿಮೆ. ಇದರಲ್ಲಿ ಸರ್ವಿಸ್ ಪಾಯಿಂಟ್ ಆಫ್ ವ್ಯೂ, ನೀವು ಹೋಗಿ ಸ್ವಿಚ್ ಆನ್ ಮಾಡಿದ ಮೇಲೆ ಮಿಷಿನಲ್ಲಿ ಯಾವ ಥರ ಪ್ರಾಬ್ಲಮ್ ಬರಲ್ಲ. ಓನ್ಲಿ 2 ಪ್ರಾಬ್ಲಮ್ ನಿಮಗೆ ಬರ್ತದೆ. ಅದರಲ್ಲಿ ಏನಂದರೆ, ಸ್ವಿಚಿಂಗ್ ಇದು ಎಲೆಕ್ಟ್ರಿಕ್ ಕಾಯಿಲ್ ಇರುತ್ತೆ ಹಿಂದ್ಗಡೆಗೆ. ಕಾಯಿಲ್ ಏನಾದರೂ ಹೋಗೋ ಪ್ರಮೇಯ ಇರುತ್ತೆ. ಇದರಲ್ಲಿ ಕಾಯಿಲ್ 1 ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀವಿ ನಾವು. ಆ ಗ್ಯಾರಂಟಿಯಲ್ಲಿ ಕಾಯಿಲ್ ಏನಾದರೂ ಹೋದರೆ ನಮ್ಮ ಸರ್ವಿಸ್ ಇಂಜಿನಿಯರ್ ಬಂದು ರೀಪ್ಲೇಸ್ ಮಾಡಿಕೊಡ್ತಾರೆ. ಆಮೇಲೆ ಇದರೊಳಗೆ ಹಿಂದ್ಗಡೆಗೆ ಒಂದು ಫ್ಯಾನ್ ಅಂತ ಇರುತ್ತೆ. ಫ್ಯಾನ್ ಫೇಲ್ಯೂರ್ ಆದರೆ ಫ್ಯಾನ್ ಹಾಕ್ತೀವಿ. ಉಳಿದಂತೆ ಇದು SS304 ಮೆಟೀರಿಯಲ್ ಬಾಡಿ. ಇದರಲ್ಲಿ ಯಾವ ಥರವಾದಂಥ ಪ್ರಮೇಯ ಬರಲ್ಲ, ಸರ್ವಿಸ್ ಫೇಲ್ ಆಗಲ್ಲ. ಇದರಲ್ಲಿ ಪ್ರೈಸ್ ಯಾವ ಥರ ಇರುತ್ತೆ ಸರ್? ಎಲ್ಲ ಪ್ರಾಡಕ್ಟ್ ಪ್ರೈಸ್ಗಳನ್ನು ನಿಮ್ಮ ವೆಬ್ಸೈಟ್ನಲ್ಲಿ ಹಾಕಿದ್ದೀವಿ, ದಯವಿಟ್ಟು ರೆಫರ್ ಮಾಡ್ಬೋದು. ಸೊ ಡೆಲಿವರಿಯೆಲ್ಲ ಯಾವ ಥರ ಕೊಡ್ತೀರಾ ನೀವು? ಡೆಲಿವರಿ ಬಂದ್ಬಿಟ್ಟು ನಮ್ಮಲ್ಲಿ ಯಾವಾಗಲೂ ಆಫ್ ದಿ ಸೆಲ್ಫ್ ಅವೈಲಬಿಲಿಟಿ ಇದೆ. ಯಾವ ಕಸ್ಟಮರು ನಮ್ಮ ಅಗ್ನೆಸ್ಟ್ ಆರ್ಡರ್ ಮಾಡ್ತಿರೋ ಅದನ್ನು ಫುಲ್ ಪೇಮೆಂಟ್ ಆದ ಕೂಡಲೇ ಅದನ್ನು ಅವರ ಪ್ಲೇಸಿಗೆ ಡೆಲಿವರಿ ಕೊರಿಯರ್ನಲ್ಲಿ ಅಥವಾ ಟ್ರಾನ್ಸ್ಪೋರ್ಟರ್ನಲ್ಲಿ ತಲುಪಿಸೋ ಏರ್ಪಾಡು ಮಾಡ್ತೀವಿ. ಆಲ್ ಓವರ್ ಕರ್ನಾಟಕ, ಆಂಧ್ರ ಮತ್ತು ತಮಿಳುನಾಡು ಕೂಡ ನಾವು ಬೆಂಗಳೂರು ಸೌತ್ ಝೋನ್ ಎಲ್ಲ ಕವರ್ ಮಾಡ್ತಾ ಇದ್ದೀವಿ. ನಾವು ಇನ್ನೊಂದು ಐಟಮನ್ನು ಲಾಂಚ್ ಮಾಡ್ತಾ ಇದ್ದೀವಿ, ಫ್ರೀಜರ್ ಡಿಹೈಡ್ರೇಟರ್ಸ್ ಅಂತ ಹೇಳಿ ನಾವು ಇಟ್ಕೊಂಡಿದ್ದೀವಿ. ಇದರಲ್ಲಿ ಭಾಳ ಉಪಯೋಗ ಇದೆ. ಇದರಲ್ಲಿ ಏನಂದರೆ, ನೀವು ಯಾವುದಾದ್ರು ಐಟಮ್ ಇಟ್ಟರೆ ಅದರಲ್ಲಿ -40 ಡಿಗ್ರೀಸ್ ಟೆಂಪ್ರೇಚರ್ಗಿಂತ -ಡಿಗ್ರಿ ಟೆಂಪ್ರೇಚರ್ನಲ್ಲಿ ಆಪ್ರೇಟ್ ಆಗುತ್ತೆ. ಇದರೊಳಗೆ ಐಟಮ್ ಇಟ್ಟುಬಿಟ್ರೆ ಹೊರಗಡೆ ತೊಗೊಂಬಿಟ್ಟು ನೀವು ಎಷ್ಟು ದಿವಸ ಇಟ್ಟರು, ವರ್ಷಾನುಗಟ್ಟಲೆ ಇಟ್ಟರು ಕೂಡ ಏನಾಗಲ್ಲ. ಅದು ಫ್ರೈ ಆಗಿ ಹೊರಗಡೆ ಬರುತ್ತೆ. ಫಾರ್ ಎಕ್ಸಾಂಪಲ್ಲು ಟೊಮೆಟೊ ಒಳಗಡೆ ಇಟ್ಟಿರ್ತೀರ, ಹೊರಗಡೆ ತೆಗೆದಾಗ ಡಿಹೈಡ್ರೇಟರ್ಲಿಟ್ಟು ಫ್ರೀಜರ್ಲಿಟ್ಟು ತೆಗೆದಾಗ ಅದು ಪುಡಿಯಾಗಿ ಕೂಡ ನೀವು ಮಾಡಿಕೊಂಡು ಇಡ್ಬೋದು. ಅಂದರೆ ಪಲ್ವರೈಸರ್, ಯಾವುದಾದ್ರು ಐಟಮನ್ನು ಪುಡಿ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಕೈಯಲ್ಲೂ ಕೂಡ ಪುಡಿ ಮಾಡ್ಬೋದು ಅಂಥ ಪ್ರಾಡಕ್ಟ್ ಇದು. ಇದು ಮಾರ್ಕೆಟಿಂಗ್ನಲ್ಲಿದೆ. ಇದಕ್ಕೂ ತುಂಬ ಅಡ್ವಾಂಟೇಜ್ ಇದೆ. ಸೋಲಾರ್ ಡಿಹೈಡ್ರೇಟರ್ ಅಂತಲೂ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಮಾರ್ಕೆಟಲ್ಲಿ, ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಸೋಲಾರ್ ಡಿಹೈಡ್ರೇಟರ್ ಎಲೆಕ್ಟ್ರಿಸಿಟಿ ಸೇವ್ ಮಾಡೋದ್ರಿಂದ, ಈಗ ಸೋಲಾರ್ ಸಿಸ್ಟಮ್ ಬಂದಿರೋದ್ರಿಂದ ಸೋಲಾರ್ ಡಿಹೈಡ್ರೇಟರ್ಸ್ ಇದೆ. ಇನ್ಸ್ಟೆಡ್ ಆಫ್ ಎಲೆಕ್ಟ್ರಿಸಿಟಿ ಇದು ಸೋಲಾರ್ನಲ್ಲಿ ಆಪ್ರೇಟ್ ಆಗುತ್ತೆ. ಪವರ್ ಸಪ್ಲೈ ಸೋಲಾರಿಂದ ಬರುತ್ತೆ. ಉಳಿದಿದಂಥ ಕೆಪಾಸಿಟಿ ಎಲ್ಲ ಎಲೆಕ್ಟ್ರಿಕ್ ಹೈಡ್ರೇಟರ್ ಥರನೇ ಕೆಲಸ ಮಾಡುತ್ತೆ, ಆದರೆ ಸೋಲಾರ್ ಸಿಸ್ಟಮ್ನಲ್ಲಿ ವರ್ಕ್ ಆಗುತ್ತೆ. ಕೊನೆಯದಾಗಿ ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಸರ್? ಸ್ಕ್ರೀನಲ್ಲಿ ಬರ್ತಿರ್ತಕ್ಕಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲದ್ರೆ ನಮ್ಮ ಆಫೀಸು ಕೂಡ ಬೆಂಗಳೂರಿನಲ್ಲಿ ಲೊಕೇಟ್ ಆಗಿದೆ. ಇಂಟೆಕ್ಸ್ ಮಿಷನರಿ ಪ್ರೈವೇಟ್ ಲಿಮಿಟೆಡ್, ಬ್ಯಾಂಗ್ಳೂರು 40
ದೊಡ್ಡಣ್ಣ ಇಂಡಸ್ಟ್ರಿಯಲ್ ಎಸ್ಟೇಟ್, ಪೀಣ್ಯ, ಬೆಂಗಳೂರು ಇಲ್ಲಿ ಕೂಡ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.